ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PX ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತಹ ಡೈರೆಕ್ಟರ್ ಮೇಲೆ ಈಗ ವಂಚನೆ ಆರೋಪ ಕೇಳ್ಬರ್ತಾ ಇರುವಂಥದ್ದು. ಅದು ಬೇರೆ ಯಾರು ಅಲ್ಲ, ಓಂ ಪ್ರಕಾಶ್ ರಾವ್ ಅವರು. ಇವತ್ತು ನಮ್ಮ ಜೊತೆ ಓಂ ಪ್ರಕಾಶ್ ರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊನ್ನೆ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ವಿ, ಈಗ ವಂಚನೆ ಆರೋಪ ಏನ್ ಹೇಳ್ತೀವಿ? ಅಂದರೆ ಸ್ವಲ್ಪ ಸಿನಿಮಾ ಬಗ್ಗೆ ಬೇಜಾರಾಗುತ್ತೆ ಅಷ್ಟೇ. ನನಗೆ ನನ್ನ ಮೇಲೇನು ನಾನು ಯಾವತ್ತು ಬೇಜಾರು ಮಾಡ್ಕೊಂಡಿರಲಿಲ್ಲ. ಇದು ನಮ್ಮ ಸಿನಿಮಾ, ನಮ್ಮ ಕಲಾ ಸರಸ್ವತಿ ನೆಲ. ಇದು ಇಂಥ ಒಂದು ಜಾಗದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ನಾನೇ ಸ್ಟಾರ್ಡಮ್ ಸಿನಿಮಾ ಮಾಡ್ತಿದ್ದೆ. ಸೊ ಎಲ್ಲ ಹೊಸಬರನ್ನ ಹಾಕೊಂಡು ಎಲ್ಲರೂ ಬರಲಿ, ನಾನು ಹೆಜ್ಜೆ ಇಟ್ಟು ನನ್ನ ಜೊತೆ ಎಲ್ಲರೂ ಬರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಈ ಸಿನಿಮಾ ಶುರು ಮಾಡಿದ್ದು. ಸೊ ಇದಕ್ಕೆಲ್ಲರೂ ಬೇರೆಯವರೆಲ್ಲ ಸಹಾಯ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಸೋಮಣ್ಣ ಅಂತಿದ್ದಾರೆ, ಅವರು ಸಹಾಯ ಮಾಡಿದ್ದಾರೆ, ಬೇರೆಯವರು ಅವರು ಇವರೆಲ್ಲ ಮಾಡಿದ್ದಾರೆ. ಈ ಒಂದು ಎಲ್ಲ ಶುರು ಮಾಡಬೇಕಾದ್ರೆ ಭಾಸ್ಕರ್ ಅವರು ಕೂಡ ಸಹಾಯ ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಕಾಸನ್ನ ಪಾಪ. ಆಮೇಲೆ ವಾಸುದೇವ್ ರೆಡ್ಡಿ ಅಂತ ಅವರೇ ಮೇನ್ ಅದಕ್ಕೆ ಫೈನಾನ್ಸರೇ. ಅದಕ್ಕೆ ಆ ಲೆವೆಲ್ಗೆ ನಮ್ಗೆ ದುಡ್ಡು ಕೊಟ್ಟು ಎಲ್ಲ ಮಾಡಿ ಸಿನಿಮಾ ಮುಗಿಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಡ್ತಿರ್ಬೇಕಾದ್ರೆ ಈ ಒಂದು ಇದನ್ನ ಯಾರೋ ಒಬ್ಬ ವ್ಯಕ್ತಿ ತನ್ನ ಪ್ರಚಾರಕ್ಕೋಸ್ಕರ ಈ ರೀತಿ ಎಲ್ಲ ಮಾಡೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ನನಗೆ ಗೊತ್ತಾಗ್ತದೆ. ಇದರಿಂದ ಸಿನಿಮಾ ಎಫೆಕ್ಟ್ ಆಗುತ್ತೆ, ನಮ್ಮ ಮುಂದಿನ ಇದಕ್ಕೆ ಬೇರೆ ಸಿನಿಮಾಗಳು ಏನು ಮಾಡ್ತೀವೋ ಅದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಆಮೇಲೆ ಎಲ್ರಿಗೂ ಇವರೇ ಫೋನ್ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ರಿಗೂ ಎಲ್ರೂ ವಾಸುದೇವ್ ರೆಡ್ಡಿ ಕಳಿಸ್ಕೊಡ್ತಾ ಇದ್ದಾರೆ. ಇದರಿಂದ ಏನು ನನ್ನ ಹತ್ರ ಬಂದು ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮುಗಿದೋಯ್ತು ಕತೆ. ನಾನೆಲ್ಲ ರೆಡಿ ಮಾಡಿದ್ದೀನಲ್ಲ, ಎಲ್ಲ ಮಾಡ್ಕೊಂಡಿದ್ದೀನಿ, ನಾನೆಲ್ಲ ಮಾತಾಡಿ ಎಲ್ಲ ರೆಡಿ ಮಾಡಿದ್ದೆ. ಇವರೇ ಏನನ್ನ ಪ್ರಾಬ್ಲಮ್ ಶುರು ಮಾಡೋದಕ್ಕೆ ಸರ್, ನೀವೀಗ ಆಲ್ರೆಡಿ ಮಾತಾಡಿದ್ರೆ ನನ್ನ ಹತ್ರ ಬಂದು ಮಾತಾಡಿದ್ರೆ ಒಂದೇ ದಿನ ಅವ್ರು ಬಂದು ನಮ್ಮ ಚಾನಲ್ ಕಂಪ್ಲೇಂಟ್ ಕೊಟ್ಟಬೋದಂದ್ರೆ ನಾವು 6 ತಿಂಗಳಿಂದ ಮಾತಾಡ್ಸಕ್ಕೆ ಫೋನ್ ಮಾಡ್ತಾ ಇದ್ದೀವಿ. ಬಟ್ ಆದ್ರೆ ಅವ್ರು ಫೋನ್ ಎದುರಿಲ್ಲ ಅಂತ ಆರೋಪ ಕೂಡ ನಾನು ಯಾವತ್ತು ಯಾರು ಫೋನ್ ಮಾಡೋದು ತೆಗಿತಾರೆ. ನಾನು ಆ ಥರ ಮಾಡಲ್ಲ. ಯಾಕೆಂದರೆ ನಮ್ಗೆ ದುಡ್ಡು ಕೊಟ್ಟಿರೋರು ಪಾಪ, ಅವ್ರೇನೋ ಕಷ್ಟಪಟ್ಟು ಅವ್ರೇನೋ ಇದು ಮಾಡಿ ಕೊಟ್ಟಿರ್ತಾರೆ. ಅಂಥವ್ರಿಗೆ ನಾವು ಫೋನ್ ತೆಗೆಯೋದು ಅದೆಲ್ಲ ಮಾಡೋದು ತುಂಬ ತಪ್ಪು. ನಾನು ತೆಗಿತೀನಿ. ಇವತ್ತು ಮಾಡೋದು ನೆನ್ನೆ ಕೂಡ ಮಾಡಿದ್ದಾರೆ. ಅನಾವಾಸ್ಯದಲ್ಲಿ ಕೇಳ್ತೀನಿ ನಾನು, ಏನು ಸರ್ ಇದೆಲ್ಲ ಅಂತ ಹೇಳಿದ್ರು. ಇಲ್ಲ ಪ್ರಸವ್ರು ಬರ್ತಾರೆ, ಪ್ರಸವ್ರನ್ನ ಕರೆಸಿದ್ರು ಭಾಸ್ಕರ್ ಅವ್ರು ನನಗೆ ಗೊತ್ತೇ ಇಲ್ಲ ಅಂತ. ನನಗೆ ಗೊತ್ತಿಲ್ಲ ಅದು. ಅವ್ರು ಎಲ್ಲೆಲ್ಲೇ ಹೋಗ್ಬೇಕು, ಎಲ್ಲೆಲ್ಲೇ ಹೋಗ್ತಾರೆ ಅಂತ ನೀವು ಪರ್ಮಿಷನ್ ಕೊಟ್ಟು ತಾನೇ ಹೋಗ್ತಾರೆ. ನಾನು ಅವ್ರಿಗೆ ಕೇಳಿದ್ದೀನಿ. ನನ್ನ ಹತ್ರ ಫೋನ್ ಮಾಡಿದಾಗ ನಾನು ತೆಗೆದಿರೋಂಥ ಕ್ಯಾರೆಕ್ಟರ್ ಅಂತ ನಾನು ಯಾವತ್ತು ಯಾರೇ ಫೋನ್ ಮಾಡೋದು ತೆಗೆದು ಮಾತಾಡ್ತೀನಿ. ಆಮೇಲೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಹಂಗಂತೇಳಿ ನಾನು ಅವ್ರ ಮೇಲೆ ಆರೋಪ ಹೊರಿಸೋದಾಗಲಿ ಮತ್ತು ತಪ್ಪು ಅನ್ನೋ ಹೇಳೋದಾಗಲಿ ತಪ್ಪು. ನಾನು ಅವ್ರಿಗೆ ಏನು ರೆಸ್ಪೆಕ್ಟ್ ಮಾಡ್ಬೇಕು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ. ಸರ್, ನಿಮ್ಮ ಲೈಫ್ ಜರ್ನಿ ಏರುಗಳನ್ನ ಕಂಡಿದ್ದೀರಾ, ಬಟ್ ಕಮಿಷನರ್ ಕರ್ಕೊಂಡು ಹೋಗೋದು ದೊಡ್ಡ ಆರೋಪ. ಅವ್ರಿಗೆ ಅದು ಚಂದ ಅಂತ ಅನ್ನಿಸ್ತಿದೆ. ಅವ್ರಿಗೆ ಹೋಗ್ಲಿ, ಅದ್ರಲ್ಲಿ ತಪ್ಪೇನಿಲ್ಲ. ಪಾಪ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅವ್ರು ದುಡ್ಡು ಸಿಗುತ್ತೆ ಅನ್ನೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಎಲ್ಲಿ ಬೇಕಾದ್ರೂ ರೀಚ್ ಆಗಲಿ. ಅವರು ಅದೇನು ತೊಂದರೆ ಇಲ್ಲ. ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಮಾಡಲಿ. ಅದು ನಾನು ಯಾವತ್ತು ಅವ್ರಿಗೆ ಯಾವತ್ತು ನಾನೇನು ಬೇಡ ಅಂತ ಹೇಳ್ತೀನಿ. ನನಗೆ ಅಧಿಕಾರ ಇಲ್ಲ, ನೀವು ಹಿಂಗೆ ಮಾಡಬೇಡಿ ಅಂತ ಹೇಳೋಕೆ ಅಧಿಕಾರ ಇಲ್ಲ. ಬಂದರೆ ನಾನು ಕೆಲಸ ಮಾಡ್ಕೊಡ್ತೀನಿ ಅನ್ನೋದಕ್ಕೆ ನನಗಿದೆ. ನನಗೆ ಆ ಶ್ರಮ ನನಗೆ ಗೊತ್ತು, ನಾನು ಮಾಡಿಕೊಟ್ಟೆ ಕೊಡ್ತೀನಿ. ನಿಮ್ಮ ಇಷ್ಟ, ನೀವು ಎಲ್ಲಿ ಬೇಕಾದ್ರೂ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಭಾಸ್ಕರ್ ಶೆಟ್ಟಿ ಅವರು 2023 ನಿಮಗೆ ಪರಿಚಯ ಆಗ್ತಾರಂತೆ. ಅದಾದ್ಮೇಲೆ ನಾನು ಹೀರೋ ಆಗ್ಬೇಕು ಅಂತ ಹೇಳಿ ನಿಮ್ಮ ಬಳಿ ಬಂದು 10 ಲಕ್ಷ ರೂಪಾಯಿ ಅವಾಗ ಕೊಟ್ಟಿದ್ದಾರೆ. ಇಲ್ಲ ಮೇಡಮ್, ನಾನು ಯಾವತ್ತೂ ಯಾರನ್ನು ನನ್ನ ಕೆಲಸ ಮಾಡ್ಕೊಳ್ಳಲ್ಲ ಮೇಡಮ್. ನಾನು ಹಾರಲ್ಲ. ಇವತ್ತವರೆಗೂ ಎಷ್ಟೋ ವರ್ಷ ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ಯಾವತ್ತೂ ನಾನು ಪಾತ್ರ ಕೊಡ್ತೀನಿ, ನನ್ನ ಕಾಸು ಕೊಡಿ ಅಂತ ಹೇಳಿದವನಲ್ಲ. ಆಮೇಲೆ ನಾನು ಅವ್ರನ್ನ ಹೀರೋ ಮಾಡ್ತೀನಿ ಅಂತ ನನ್ನ ಲೈಫ್ ಕೆರಿಯರ್ಲಿ ನನ್ನ ಪ್ರಾಣ ಇರೋವರೆಗೂ ನಾನು ಹೇಳೋದು. ನಾನು ಹೇಳೋದು ಆ ಥರ ಇಲ್ಲ. ನಿಮ್ಮನ್ನ ಹೀರೋ ಅಂತಂದ್ರೆ ನಂಗೆ ಮೆಟ್ ತೊಗೊಂಡು ಹೊಡಿಯೋದು, ಮಕ್ಕಳು ಸುಗಿತಾರೆ. ಓಂ ಪ್ರಕಾಶ್ ಬೇರೆ ಕೆಲಸ ಇಲ್ಲ ಅಂತ ಬೇಕಾದ್ರೆ ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೋತೀನಿ ಬೇಕಾದ್ರೆ. ನಾನು ಅವ್ರನ್ನ ಹೀರೋ ಅಂತ ಹೇಳಲ್ಲ. ಆಮೇಲೆ ಹೀರೋ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಹೇಳುವಿಲ್ಲ, ಎಲ್ಲೂ ಹೇಳಿಲ್ಲ. ನಾನು ಒಂದು ಹೊರಡು ತೋರಿಸ್ಕೊಡಿ ಸಾಕು. ಒಂದೇ ಒಂದು ಹೊರಡು ತೆಗಿ, ನಿಮ್ಮ ಎಕ್ಕಳು ತೊಗೊಂಡು ಹೊಡಿಕೋತಾರೆ. ನಾನು ಹೇಳಲ್ಲ ಅಷ್ಟೇ. ನಾನು ಅದಕ್ಕೆ ಆ ಪಿಕ್ಚರ್ಗೆ ನಿಮಿಕಾ ರತ್ನಾಕರ್ ಅವರೇ ಹೀರೋ, ಅವರೇ ಹೀರೋಯಿನ್, ಮೇನ್ ಲೀಡ್. ಅದು ಲೇಡಿ ಓರಿಯೆಂಟೆಡ್ ಪಿಕ್ಚರ್. ಇವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವರು ಕೂಡ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ. ಹಂಗಂತೇಳಿ ನಿಮ್ಮನ್ನ ಹೀರೋ ಮಾಡ್ತೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ, ಹೇಳಲ್ಲ. 3,85,00,000 ವಂಚನೆ ಆರೋಪ ಬಂದಿರೋದು. ಅದು ನಿಮ್ಮ ಹೆಂಡತಿ ಅಕೌಂಟ್ಗೆ ನಮ್ಮ ಹೆಂಡತಿ ಅಕೌಂಟ್ಗೆ ಹಾಕಿಸಿರೋದು ನಾನು ಮೇಡಮ್. ನನಗೆ ಶೂಟಿಂಗ್ ಬ್ಯುಸಿ ಇರ್ತೀನಿ, ಅವ್ರ ಅಕೌಂಟ್ಗೆ ಹಾಕಿ ನಾನೆಲ್ಲ ಡೀಲ್ ಮಾಡ್ತೀನಿ ಮಾಡಿ. ಅವ್ರಿಗೆ ಅಕೌಂಟ್ಗೆ ಹಾಕಿರೋದು ನಿಜ, ಅವ್ರು ಕಾಸು ಕೊಟ್ಟಿದ್ದು ನಿಜ. ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಅಕೌಂಟಲ್ಲಿ ಇದೆ. ಎಲ್ಲನೂ ವೈಟೆಲ್ಲ ಇದು ಮಾಡಿರೋದು ಅದರಲ್ಲಿ ಇದೆ. ಅದೇನಿದೆ ಮಾತಾಡ್ಕೊಳ್ಳೋಣ. ಅದಕ್ಕೆ ನಾನು ಹೊಣೆ. ನಮ್ಮ ಮಿಸ್ಸಸ್ ಅಂತ ಯಾಕೆ ಮಾತಾಡ್ತೀರಾ? ನಾನು ಹಾಕ್ಸಿರೋದು ಹಾಕಿ ಅಲ್ಲಿ ಅಕೌಂಟ್ಗೆ ಅಂತ ಹೇಳ್ಬಿಟ್ಟು ಅವಾಗ ನೀವು ಹಾಕಿರೋದು. ನಮ್ಮ ಮಿಸ್ಸಸ್ ಬಂದು ಹೇಳಿದ್ರು ನನ್ನ ಅಕೌಂಟ್ಗೆ ಹಾಕಿ ಅಂತ ಹೇಳಿಲ್ವಲ್ಲ ಅವರು. ನೀವು ಹಂಗೆ ಅವ್ನು ಇದು ಮಾಡ್ತೀರಾ? ನನ್ನ ಮಗ ಬಂದಿದ್ದ ನಿಮ್ಮ ಹತ್ರ ಕಾಸು ಕೊಡು ಅಂತ ಹೇಳಿ. ನನ್ನ ಮಗನಿಗೂ ಅದಕ್ಕೆ ಸಂಬಂಧ ಏನಿಲ್ಲ, ಅವ್ನು ಹೇಳಿತೀರಾ? ನಾನು ಹೇಳಿರೋದು ಏನೇ ತಪ್ಪಾಗಿದ್ರು, ಇದು ಏನೇ ತಪ್ಪು ಕಂಡ್ರು ಸಹ ಅದಕ್ಕೆ ನಾನು ಒಬ್ಬನೇ ಹೊಣೆ. ನಾನು ಫೇಸ್ ಮಾಡ್ತೀನಿ. ನಡೀರಿ ಹೋಗೋಣ, ಏನು ಬೇಕಾದ್ರೂ ಮಾಡೋಣ, ಅದ್ರ ಬಗ್ಗೆ ನೋ ಡೌಟ್. ಹಂಗಂತೇಳಿ ಇನ್ನೊಬ್ರು ನಿಮ್ಮ ಒಬ್ಬನ ಪ್ರಚಾರಕ್ಕೋಸ್ಕರ ಬೇರೆಯವ್ರನ್ನ ಬಲಿ ಕೊಡೋದು ತಪ್ಪು ಅನ್ನೋದು ನನ್ನ ಅವನಿಗೆ. ಸರ್, ಇದೆಲ್ಲ ಆರೋಪದ ನಡುವೆ ನಿಮ್ಮ ಹಾಗೆ
ಅವರು ನನ್ನ ಆದಿ ನಾನು ಯಾವತ್ತೂ ಯೋಚನೆ ಮಾಡೋದನ್ನಲ್ಲ ಮೇಡಮ್. ನಾನು ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಲೇ ಒಂದು 4-5 ದಿನ ಆಗೋಯ್ತು. ಆಗಲೂ ಕೂಡ ತುಂಬ ಜನ ಕರೆದು ಹೇಳಿದ್ರು, ಮಾತಾಡಿ ಪ್ರೆಸ್ಸು ಮತ್ತು ಮಾಧ್ಯಮ ಮಾತಾಡೋದು. ನಾನಿಂದ ಬೇಡ, ತಪ್ಪಾಗುತ್ತೆ, ಇದು ಮಾಡೋದು ಬೇಡ, ಆಗಲಿ ಬಿಡಿ ಅವ್ರೇನು ಮಾಡ್ತಾರೆ ಅಂತ. ಅವರು ಇದಕ್ಕಿದ್ದಂಗೆ ಏನೇನೋ ಇದು ಮಾಡ್ತಾ ಇದ್ದಾರೆ. ನಾನು ಸಹ ಕಂಪ್ಲೇಂಟ್ ಮಾಡಿದ್ದೀನಿ, ಇದ್ದಾರೆ ಕರೆಸಿ ಮಾತಾಡಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಒಳ್ಳೇದಕ್ಕೋಸ್ಕರ, ಕೆಟ್ಟದಕ್ಕಲ್ಲ. ಇದು ಒಳ್ಳೇದಾದರೆ ತುಂಬ ಒಳ್ಳೇದು, ಅವ್ರಿಗೆ ಒಳ್ಳೇದಾಗಲಿ ಅಂತ. ನನಗಿಂತ ಮುಂಚೆ ಅವ್ರಿಗೆ ಒಳ್ಳೇದಾಗಲಿ. ಸರ್, ಕೊನೆಯದಾಗಿ ಮೊನ್ನೆ ಫಿಲಂ ಚೇಂಬರ್ಗೆ ಒಂದಷ್ಟು ಮಹಿಳೆಯರು ಕೂಡ ಬಂದಿದ್ರು. ಅವ್ರ ಹತ್ರನೂ ಏನೋ ದುಡ್ಡು ತಗೊಂಡಿದ್ರು, 25 ಲಕ್ಷ ತಗೊಂಡಿರುತ್ತೆ. ಅವ್ರ ಆಸ್ತಿ ಮಾರಿ ಏನು ನಿಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ನನಗೇನು ಗೊತ್ತು ಮೇಡಮ್. ಅವ್ರು ಹಂಗೇನು ತಿಳ್ಕೊಂಡು ತಿರ್ಗಿದ್ರೆ ನಾ ಏನು ಮಾಡಲಿ? ಅದು ಇಸ್ಕೊಂಡು ವಾಸುದೇವ ರೆಡ್ಡಿ ಇಸ್ಕೊಂಡು ನನಗೆ ಕೊಟ್ಟಿರೋದು. ಅದು ಅವ್ರು ಮಾತಾಡ್ಕೊಳ್ಳಿ. ಆಸ್ತಿ ಮಾರಿದ್ದಾರೆ, ಇದು ಮಾಡಿದ್ದಾರೆ ಅಂತ ಅವ್ರು ಹೇಳ್ಬಿಟ್ರೆ ನನಗೇನು ಗೊತ್ತು ಆಸ್ತಿ ಮಾರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬಾಯಿ ಮಾತನ್ನೆಲ್ಲ ನಾನು ಒಪ್ಕೊಳಕ್ಕಾಗಲ್ಲ. ಆ ಮಹಿಳೆಯರ ಹತ್ರ ನೀವು ತಗೊಂಡಿದ್ರ? ಮಹಿಳೆಯರ ಹತ್ರ ಅವ್ರು ಕೊಡಿಸಿರೋದು, ನಾನು ತಗೊಂಡು. ವಾಸುದೇವ ರೆಡ್ಡಿ ಕೊಡಿಸಿದ್ದು, ಅದಕ್ಕೆಲ್ಲ ಅವರೇ ಪಾಪ. ವಾಸುದೇವ ರೆಡ್ಡಿ ಅವರು ಈಸ್ ಅ ವೆರಿ ಜೆಂಟ್ಲ್ಮ್ಯಾನ್. ಅವ್ರು ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಇವತ್ತು ಕೂಡ ನಾನು ಅದನ್ನೇ ಹೇಳ್ತಿದ್ರು. ಎಲ್ಲ ಸಿನಿಮಾ ಅವ್ರಿಗೆ ಬರ್ಕೊಟ್ಟಿದ್ದೀನಿ. ನೀವು ತಗೊಳ್ಳಿ ಫಸ್ಟ್ ಕಾಸನ್ನ, ನೀವು ತಗೊಂಡು ನಿಮ್ಗೆ ಒಳ್ಳೇದಾದರೆ ಫಸ್ಟ್ ನಾನೇ ಸಂತೋಷ ಪಡೋದು. ಅದು ನನ್ನಿಂದನೇ ಸಾಧ್ಯ ಆಗುತ್ತೆ, ಬೇರೆ ಯಾರೂ ಬರೋಲ್ಲ ಇಲ್ಲಿ. ನೀವು ಮಾಡೋದು ನಿಮ್ಗೆ ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ. ಥ್ಯಾಂಕ್ ಯು.